ಸ್ನೇಹಿತರೆ, ನಾನಿವತ್ತು ಚಿಕ್ಕಮಂಗ್ಳೂರಲ್ಲಿದ್ದೀನಿ. ಚಿಕ್ಕಮಂಗ್ಳೂರಲ್ಲಿ ಡಾಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಅವ್ರ ಮನೆಗೆ ಬಂದಿದ್ದೀನಿ. ಅವರು ವಾಸ ಮಾಡಿದಂಥ ಸ್ಥಳ ಇದು. ಅವರ ಸಂಪೂರ್ಣ ಜೀವನವನ್ನು, ಅವರ ಕಥೆಗಳನ್ನು ಮತ್ತು ತುಂಬ ಸುಂದರವಾಗಿ ಬದುಕಿದಂಥ ಅವರ ಮಲೆನಾಡು ಮನೆಯಲ್ಲಿ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ, ಅವರು ಇದೇ ಮನೆಯಲ್ಲಿ ವಾಸ ಮಾಡಿದ್ದು. ಅವರ ವಾಸದ ಮನೆಯನ್ನು ನನಗೆ ತೋರಿಸ್ತಾ ಇದ್ದೀನಿ. ಇದು ಅವರ ಎಂಟ್ರೆನ್ಸು. ಆನಂತರ ಈಗ ಏನಾಗಿದೆ ಅಂತಂದರೆ, ಈ ಸ್ಮಾರಕ ಮಾಡಬೇಕನ್ನೋ ಉದ್ದೇಶದಿಂದ ಅವರು ಬಳಸಿದಂಥ ಎಲ್ಲ ವಸ್ತುಗಳನ್ನು ಒಳಗಡೆ ಇಟ್ಟಿದ್ದಾರೆ. ಇಲ್ಲಿ ಕೆಲವು ವಸ್ತುಗಳು ಕಾಣಿಸ್ತಾ ಇದೆ, ಅದನ್ನು ನಾನು ಹೊರಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಅವರು ಬಳಸಿದಂಥ ಚೇತಕ್ ಸ್ಕೂಟರ್ ಇದು. ಆನಂತರ ಅವ್ರದ್ದು ಲೀವಿಂಗ್ ಏರಿಯಾ. ಅವರು ಬಳಸುವಂಥ ಕೆಲವು ವಸ್ತುಗಳಿಲ್ಲಿದೆ, ಕಾಣಿಸ್ತಾ ಇದೆ. ಈಗ ನನಗೆ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ಇವರು ಇದನ್ನ ಲಾಕ್ ಮಾಡಿದ್ದಾರೆ, ಅಂದರೆ ಬೀಗ ಹಾಕಿದ್ದಾರೆ. ಇಲ್ಲಿ ನೋಡಿ, ಮತ್ತೆ ತೋರಿಸ್ತೀನಿ. ಇಲ್ಲಿ ನೋಡಿ, ಅವರ ಪುಸ್ತಕಗಳಿಲ್ಲಿದೆ, ಅವರ ಕೆಲವು ಫೋಟೋಗಳಿಲ್ಲಿದೆ, ಅವರ ಪುಸ್ತಕಗಳು, ಅವರು ಬಳಸಿದಂಥ ಚೇತಕ್ ಬಜಾಜು, ಅವರು ಮತ್ತು ಅವರ ಶ್ರೀಮತಿಯವರ ಫೋಟೋ, ಆನಂತರ ಅವರು ಬರೆದಂಥ ಕೆಲವು ಗ್ರಂಥಗಳು, ಪುಸ್ತಕಗಳೇನು ಗೊತ್ತೆ ಇಲ್ಲಿದೆ. ನೋಡಿ, ಒಳಗಡೆ ಅವರ ಸ್ಮಾರಕ, ಅವರು ಬಳಸಿದಂಥ ಚೇತಕ್ ಬಜಾಜ್. ಸುಂದರವಾದ ಬದುಕನ್ನು ಬದುಕಿದಂಥ ತೇಜಸ್ವಿ ಅವರ ಮನೆ ಇದು. ನೋಡಿ, ಅವರ ತೋಟ, ಕೈ ತೋಟ. ಅಣ್ಣ ಇಲ್ಲೋದ್ರಿ? ಇಲ್ಲಿದ್ದೀರಾ? ಮತ್ತೇನು ನೋಡ್ಬೋದು ಅವ್ರದ್ದು? ಸರ್, ಮತ್ತೆ ಅವರು ಕೆರೆ ನೋಡಿ, ಅವರು ಮೀನು ಹಿಡಿತಾ ಇದ್ದಿದ್ದು, ಕೆರೆ ಮೀನು ಹಿಡಿದು ತೂಕ ಮಾಡಿ, ದೊಡ್ಡ ದೊಡ್ಡ ಮೀನು ಸಿಕ್ಕಿದ್ರೆ ತೂಕ ಮಾಡೋದು, ಅದನ್ನ ಮಾರಾಟ ಮಾಡ್ತಕ್ಕಂಥದ್ದು. ನೋಡಿ, ಮಾರಾಟ ಮಾಡ್ತಾ ಇರಲಿಲ್ಲ, ತೂಕ ಮಾಡಿ ಅದಕ್ಕೆ ಬಿಡ್ತಿದ್ರು. ಹಾಂ. ನೋಡಿ, ಇದು ಅವರ ಮನೆಯ ಎಂಟ್ರೆನ್ಸ್. ಎರಡು ಕಡೆ ಬಾಗಿಲಿದೆ. ಅವರು ವಿಶೇಷವಾಗಿ ಕಾಫಿ ಬೆಳೆಯನ್ನು ಬೆಳೆದು ಕಾಫಿ ಬೀಜಗಳನ್ನು ಒಣಗಿಸುವಂಥ ಸ್ಥಳ ಇದು. ನೋಡಿ ಸ್ನೇಹಿತರೆ, ಆನಂತರ ಅವರು ಒಂದು ಕೆರೆಯನ್ನು ಮಾಡಿಕೊಂಡಿದ್ರು ಈ ಜಮೀನಲ್ಲಿ. ಆ ಕೆರೆಯನ್ನು ಸಮೇತ ತೋರಿಸ್ತೇನೆ. ಅಣ್ಣ, ನಿಮ್ಮ ಹೆಸರೇನಣ್ಣ? ಶಿವ ಅಂತನಾ? ಎಷ್ಟು ವರ್ಷದಿಂದ ಇದೀರಣ್ಣ ಇಲ್ಲಿ? 42 ವರ್ಷದಿಂದ. ಹಂಗಾದ್ರೆ ಸಾರ್ ನೋಡಿದ್ರಿ ನೀವು ಚೆನ್ನಾಗಿ? ಅವ್ರ ಜೊತೆಗೆ ಇದ್ರಾ? ಅವ್ರ ಜೊತೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಅನುಭವ ಏನಾದ್ರು ಹಂಚ್ಕೊಳಕ್ಕೆ ಸಾಧ್ಯನಾ ನೀವು? ನೋಡಿ ಸ್ನೇಹಿತರೆ, ಇವರು ಶಿವು ಅಂತ ಹೇಳ್ಬಿಟ್ಟು ಪೂರ್ಣಚಂದ್ರ ತೇಜಸ್ವಿ ಅವ್ರ ಜೊತೆಗೆ ಏನು ಗೊತ್ತಾ, ಸುಮಾರು 26 ವರ್ಷಗಳ ಕಾಲ ಅವರ ಜೀವಿತಾವಧಿಯಲ್ಲಿ ಏನಪ್ಪ ಅಂತಂದರೆ ಅವ್ರ ಜೊತೆಗಿದ್ದಂಥ ಶಿವಣ್ಣನವರು. ಅವರು ಸ್ವಲ್ಪ ಹಣ ನೀವೇನಾದರೂ ಒಂದು ವಿಶೇಷವಾಗಿ ಅವ್ರಿಗೆ ಏನಾದರೂ ಹೇಳೋದಾದರೆ, ಅಂದರೆ ಅವ್ರ ಬಗ್ಗೆ ನಿಮ್ಮ 26 ವರ್ಷದ ಅನುಭವನ ಒಂದು ಸ್ವಲ್ಪ ಹಂಚ್ಕೊಂಡ್ಬಿಡ್ರಿ ದಯಮಾಡಿ. ಅಂತ ಹೇಳಿದ್ರೆ, ಅವರು ಬೆಳಗ್ಗೆ 8 ಗಂಟೆಗೆ ಹೇಳೋರು, ರಾತ್ರಿ 1 ಗಂಟೆ 2 ಗಂಟೆ ತನಕ ಬರವಣಿಗೆ ಮಾಡೋರು, ಕೆಲಸ ಮಾಡೋರು. ಬೆಳಗ್ಗೆ ಎದ್ದು ಆಮೇಲೆ ಟೀ ಕುಡ್ಕೊಂಡು ಸ್ನಾನ ಮಾಡಿಕೊಂಡು ಮಾಮೂಲಿ ದಿನ ಇದಾದ್ರೆ ಇಲ್ಲೇ ತಂತಿ ಮೇಲೆ ಇರೋ ಬಟ್ಟೆನ ಹಂಗೇನೆ ಹಾಕೊಂಡು ಅಲ್ಲಿಂದನೇ ಎಳೆದು ಹಾಕೊಂಡು ಹೋಗ್ತಿದ್ರು. ಸಾಧಾರಣ ವ್ಯಕ್ತಿತ್ವ ಅವ್ರದ್ದೆಲ್ಲ, ಸಾಧಾರಣ ಜೀವನ ಶೈಲಿ ಎಲ್ಲ ಮಾಮೂಲಿ ಜನಗಳ ಥರನೇ. ಆಡಂಬರದ ಜೀವನ ಏನಿಲ್ಲ, ದುಡ್ಡು ಮಾಡೋದು, ಸರಳವಾದ ಬದುಕನ್ನು ಬದುಕಿದಂಥವ್ರು. ಪರಿಸರ ಜೊತೆಗೆ ಸರಳವಾದ ಬದುಕನ್ನು ಬದುಕಿದಂಥ ವ್ಯಕ್ತಿ. ಇಲ್ಲೇ ಕೂತ್ಕೊಂಡು ಅವರು ಫೋಟೋಗ್ರಫಿ ಮಾಡ್ತಿದ್ರು. ಹಕ್ಕಿಗಳಿಗೆ ಭತ್ತ, ರಾಗಿ, ಜೋಳ, ಗೋಧಿ, ಯಾವ ಪ್ರಾಣಿಗಳಿಗೆ ಯಾವ್ದು ಬೇಕೋ ಅವು ಪಕ್ಷಿಗಳು ಬೇಕೋ ಅದು ತಿನ್ಕೊಂಡು ಹೋಗೋರು. ಇಲ್ಲೇ ಕೂತ್ಕೊಂಡು ಫೋಟೋಗ್ರಫಿ ಮಾಡ್ತಾ ಇದ್ದವರು. ಹುಂಡುಕೋಳಿ, ಮತ್ತೆ ಅಳಿಲು, ಇಲ್ಲಿ ಮತ್ತೆ ಚೋರಕ್ಕಿಗಳು, ಕಪ್ಪೆಗಳು ಎಲ್ಲ ಬಂದ್ಕೊಂಡು ಇಲ್ಲಿ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ಫೋಟೋಗ್ರಫಿ ಮಾಡೋರು. ನೋಡಿ ಸ್ನೇಹಿತರೆ, ಶಿವಣ್ಣನವರ ಅನುಭವ ಇದು. ಸತತವಾಗಿ 26 ವರ್ಷಗಳ ಅವ್ರ ಜೊತೆಗಿದ್ದಂಥದ್ದು. ಪೂರ್ಣಚಂದ್ರ ತೇಜಸ್ವಿ ಗೊತ್ತಾ ಮಾಡಿದಂಥ ಒಂದು ಚಿಕ್ಕ ಕೆರೆ ಇದು. ಇದರಲ್ಲಿ ಮೀನು ಬಿಟ್ಕೊಂಡು ಇದರಲ್ಲಿ ಮೀನು ಬಿಟ್ಕೊಳ್ತಾ ಇದ್ರಂತೆ. ಅವ್ರಿಗೆ ಬೇಜಾರಾದಾಗ ಮೀನು ಹಿಡಿಯೋದು, ಕೂತ್ಕೊಂಡು ಯೋಚನೆ ಮಾಡೋದು, ದೊಡ್ಡ ಮೀನು ಸಿಕ್ಕಿದ್ರೆ ತೂಕ ಮಾಡೋದು, ಮತ್ತೆ ವಾಪಸ್ ಕೆರೆಗೆ ಬಿಡೋದು.
ಅದನ್ನ ಈಗ ನಾವು ನೀರು ಬಿಟ್ಟು ಖಾಲಿ ಮಾಡ್ಕೊಂಡು ದೊಡ್ಡದಾಗಿ ಮಾಡೋಣ ಅಂತೇಳಿ ಒಂದು ಸ್ವಲ್ಪ ಹಾಂ ಹಾಂ ಇದನ್ನೇ ಮ್ಯೂಸಿಯಂ ಮಾಡ್ತಿದ್ದೀವಿ ಮನೆನ. ಓಕೆ ಅದಕ್ಕೋಸ್ಕರ ಅದನ್ನ ಕೆರೆ ದೊಡ್ಡದು ಮಾಡಿ ಓಕೆ. ಎಷ್ಟು ಯಾವಾಗ ಮ್ಯೂಸಿಯಂ ಆಗ್ಬೋದಣ್ಣ ಇದು? ಸದ್ಯ ಆಗ್ತದೆ. ಸದ್ಯ ಆಗುತ್ತಲ್ವಾ? ನೋಡಿ ಸ್ನೇಹಿತರೆ, ಇದೇ ಪೂರ್ಣಚಂದ್ರ ತೇಜಸ್ವಿ ಅವರ ಮನೆ, ಮಲೆನಾಡಿನ ಮನೆ. ನಿರಂತರ ನಿರುತ್ತರ ನಿರುತ್ತರ ಉತ್ತರ ಇಲ್ಲ, ನಿರುತ್ತರ. ಥ್ಯಾಂಕ್ಸ್.